ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಗಸ್ಟ್ 21 ವರಮಹಾಲಕ್ಷ್ಮಿ ಪೂಜೆ ಬರ್ತಾ ಇದೆ. ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಸಾಮಾನ್ಯವಾಗಿ ಇಂಡಿಯಾದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ಆಚರಣೆಯನ್ನು ಮಾಡ್ತೀರಾ. ಹಾಗಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡಬೇಕು, ಕಳಶ ಸ್ಥಾಪನೆ ಹೇಗೆ, ಕಳಶವನ್ನು ವಿಸರ್ಜನೆ ಮಾಡೋದು ಹೇಗೆ, ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸಾಮಗ್ರಿಗಳು ಮತ್ತು ಜೋಡಿಸ್ತಕ್ಕಂತಹ ವಿಧಾನ ಮತ್ತು ವಿಸರ್ಜನೆ, ಈ ಮೂರರ ಬಗ್ಗೆನ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಇನ್ನು ಈ ಒಂದು ವರಮಹಾಲಕ್ಷ್ಮಿ ಕಳಶಕ್ಕೆ ಬೇಕಾದಂತಹ ಅಗತ್ಯವಾದಂತಹ ಸಾಮಾನುಗಳು ಏನೇನು ಅನ್ನೋದನ್ನು ತಿಳಿತಾ ಹೋಗೋಣ. ಮೊದಲನೇದಾಗಿ ಚೊಂಬು, ತಾಮ್ರದಾಗಿರ್ಬೋದು, ಬೆಳ್ಳಿದಾಗಿರ್ಬೋದು, ಹಿತ್ತಾಳೆದಾಗಿರ್ಬೋದು, ನಿಮ್ಮ ಒಂದು ಸಿರಿತನಕ್ಕೆ ಸಂಪತ್ತಿಗೆ ತಕ್ಕನಾದಂತಹ ಯಾವುದೇ ಒಂದು ಚೊಂಬನ್ನು ತಗೋಬೇಕಾಗುತ್ತೆ. ಮತ್ತು ಒಂದು ಮರದ ಮಣೆಯನ್ನೇ ತಗೋಬೇಕಾಗುತ್ತೆ. ಸ್ಟೀಲು ಇದನ್ನೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಮರದ ಮಣೆಯನ್ನೇ ನೀವು ಯೂಸನ್ನು ಮಾಡಿ. ಮತ್ತು ಒಂದು ತಟ್ಟೆ, ನಿಮ್ಮಲ್ಲಿ ಇರ್ತಕ್ಕಂತಹ ಸ್ಟೀಲ್ ತಟ್ಟೆ, 1 kg ಅಕ್ಕಿಯನ್ನು ತಗೋಬೇಕಾಗುತ್ತೆ. ಇದಿಷ್ಟು ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು. ಇನ್ನು ನೀವು ಕಳಶದ ಒಳಗೆ ವಸ್ತುಗಳನ್ನು ಏನೇನು ಹಾಕಬೇಕು ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಮೊದಲು ಕಳಶಕ್ಕೆ ನೀವು ಕಳಶವನ್ನು ಸ್ಥಾಪನೆ ಮಾಡ್ತಿರಲ್ವ, ಶುದ್ಧವಾದಂತಹ ನೀರನ್ನು ಹಾಕಬೇಕಾಗುತ್ತೆ. ನಾಣ್ಯಗಳು ಎಷ್ಟು ನಿಮಗೆ ಇಷ್ಟ ಬಂದಷ್ಟು ನಾಣ್ಯಗಳು, 11, 21 ಎಷ್ಟಾದರೂ ನೀವು ನಾಣ್ಯಗಳನ್ನು ಹಾಕ್ಬೋದು. ಬೆಳ್ಳಿ ಇದ್ದರೆ ಬೆಳ್ಳಿನೂ ಕೂಡ ಹಾಕ್ಬೋದು, ಇಲ್ಲ ನಾರ್ಮಲ್ ನಾಣ್ಯ ಇದೆ ಅನ್ನೋದಾದರೆ ನಾಣ್ಯವನ್ನು ಹಾಕಬೇಕು. ಅದಾದಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು. ಅರಿಶಿನ, ಕುಂಕುಮ, ಮನೆಯಲ್ಲಿ ಸಿಗ್ತಕ್ಕಂತಹ ಏಲಕ್ಕಿ, ಲವಂಗ, ಕವಡೆ, ಖರ್ಜೂರ ಮತ್ತು ಅಡಿಕೆ, ಇಷ್ಟು ವಸ್ತುಗಳನ್ನು ನೀವು ಆ ಒಂದು ಕಳಶದ ಒಳಗೆ ಹಾಕಬೇಕಾಗುತ್ತೆ. ಇನ್ನು ನೀವು ಕಲಶವನ್ನು ಸ್ಥಾಪನೆ ಮಾಡಿದ್ದಾಯಿತು. ಇನ್ನು ನೀವು ಶೃಂಗಾರವನ್ನು ಹೇಗೆ ಮಾಡಬೇಕು, ಶೃಂಗಾರಕ್ಕೆ ಏನೇನು ಬೇಕು ಅನ್ನೋದಾದರೆ ಇದನ್ನು ಮಾತ್ರ ಯೂಸ್ ಮಾಡಿ ನೀವು ಶೃಂಗಾರ ಮಾಡಲಿಕ್ಕೆ, ಅಂದರೆ ಲಕ್ಷ್ಮಿಯನ್ನು ಅಲಂಕಾರ ಮಾಡಲಿಕ್ಕೆ ಈ ಒಂದಿಷ್ಟು ಸಾಮಗ್ರಿಗಳನ್ನು ತಗೊಳ್ಳಿ. 5, 7 ಅಥವಾ 9 ಮಾವಿನ ಅಥವಾ ವೀಳ್ಯದೆಲೆಯನ್ನು, ಜುಟ್ಟು ಇರ್ತಕ್ಕಂತಹ ತೆಂಗಿನಕಾಯಿ, ಈ ಒಂದು 5, 7 ಅಥವಾ 9 ಮಾವಿನ ಎಲೆ ಅಥವಾ ವೀಳ್ಯದೆಲೆ ನಿಮಗೆ ಬಿಟ್ಟಿದ್ದು. ಮಾವಿನ ಎಲೆನೂ ಯೂಸ್ ಮಾಡ್ಬೋದು, ವೀಳ್ಯದೆಲೆನೂ ನೀವು ಯೂಸ್ ಮಾಡ್ಬೋದು. ಇದಿಷ್ಟನ್ನು ತೊಗೊಳ್ಳಿ, 5, 7 ಅಥವಾ 9. ಮತ್ತು ನೆಕ್ಸ್ಟು ಜುಟ್ಟು ಇರ್ತಕ್ಕಂತಹ ತೆಂಗಿನಕಾಯಿಯನ್ನು ತಗೊಳ್ಳಿ. ಜುಟ್ಟು ಅಂದರೆ ಕಣ್ಣು ಕಾಣಿಸ್ಬಾರ್ದು ಕಣ್ಣು, ಆ ಥರ ಜುಟ್ಟು ಇರ್ತಕ್ಕಂತಹ ತೆಂಗಿನಕಾಯಿಯನ್ನು ನೀವು ತಗೋಬೇಕಾಗುತ್ತೆ. ಅದಾದ ನಂತರದಲ್ಲಿ ಮೂರನೇದಾಗಿ ಲಕ್ಷ್ಮೀ ಮುಖವಾಡ ಬೇಕಾಗುತ್ತೆ. ಲಕ್ಷ್ಮಿ ಅಲಂಕಾರ ಮಾಡಲಿಕ್ಕೆ ಅಂತಂದರೆ ಲಕ್ಷ್ಮೀ ಮುಖವಾಡ ಇದ್ರೇ ತುಂಬ ಚೆನ್ನಾಗುತ್ತೆ. ಹಾಗಾಗಿ ಲಕ್ಷ್ಮೀ ಮುಖವಾಡವನ್ನು ಕೂಡ ನೀವು ಬಳಕೆಯನ್ನು ಮಾಡಿ. ಅದಾದ ನಂತರದಲ್ಲಿ ಸೀರೆಯನ್ನು ನಿಮಗೆ ಹೇಗೆ ಬೇಕೋ ಹಾಗೆ ಉಡಿಸಿ. ಒಬ್ಬೊಬ್ಬರು ಒಂದೊಂದು ಥರ ಉಡಿಸ್ತಾರೆ, ಹಾಗೆ ನೀವು ಹೇಗೆ ಬೇಕೋ ನಿಮ್ಮ ಇಷ್ಟ ಬಂದ ಹಾಗೆ ಲಕ್ಷ್ಮಿಗೆ ಉಡಿಸಿ. ಅದಾದ ನಂತರದಲ್ಲಿ ಬ್ಲೌಸ್ ಪೀಸನ್ನು ತಗೊಳ್ಳಿ. ಬ್ಲೌಸ್ ಪೀಸ್ ಅಂತೂ ಕಡ್ಡಾಯವಾಗಿ ಹಾಕಲೇಬೇಕಾಗುತ್ತೆ. ಸೀರೆಯಲ್ಲಿ ಇದ್ದರೂ ಕೂಡ ಒಂದು ಹೆಚ್ಚಿಗೆ ಆಗಿ ಬ್ಲೌಸ್ ಪೀಸನ್ನು ನೀವು ಹಾಕಬೇಕು. ಆಭರಣಗಳು ನಿಮ್ಮ ಹತ್ರ ಎಷ್ಟಿದೆ, ಹೇಗಿದೆ ಆಭರಣಗಳನ್ನ ಹಾಕಬೇಕಾಗುತ್ತೆ. ಅದಾದಮೇಲೆ ಗಂಧ ಮತ್ತು ಹೂವಿನ ಹಾರ ಮತ್ತು ಒಂದು ಸಣ್ಣದಾದಂತಹ ಕನ್ನಡಿ, ಇದಿಷ್ಟು ಕೂಡ ಶೃಂಗಾರಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು. ಈಗ ಚೊಂಬಾಯಿತು, ಕಲಶದ ಒಳಗೆ ಹಾಕ್ತಕ್ಕಂತಹ ವಸ್ತು ಆಯಿತು, ಶೃಂಗಾರದ ಸಾಮಗ್ರಿ ಆಯಿತು. ಈಗ ಜೋಡಿಸ್ತಕ್ಕಂತಹ ವಿಧಾನ, ಇವೆಲ್ಲದನ್ನು ತಗೊಂಡು ನಾವು ಹೇಗೆ ಜೋಡಣೆಯನ್ನು ಮಾಡಬೇಕು, ಯಾವ ಥರ ಲಕ್ಷ್ಮೀ ಪೂಜೆಯನ್ನು ನಾವು ಮಾಡಬೇಕು ಅಂತ ನೋಡ್ಕೊಳ್ತಾ ಹೋಗೋಣ. ಫಸ್ಟ್ನೇದಾಗಿ ನೀವು ಮಾಡ್ತಕ್ಕಂತಹ ಸ್ಥಳವನ್ನು ಶುದ್ಧವನ್ನು ಮಾಡಬೇಕಾಗುತ್ತೆ. ಅಂದರೆ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಹಾಕಿ, ಲಕ್ಷ್ಮಿಗೆ ಇಷ್ಟ ಆಗಿರ್ತಕ್ಕಂತಹ ರಂಗೋಲಿ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಆ ಒಂದು ರಂಗೋಲಿಯನ್ನು ಹಾಕಿ. ಅದಾದಮೇಲೆ ಆ ರಂಗೋಲಿ ಮೇಲೆ ಮರದ ಮಣೆಯನ್ನು ಇಟ್ಬಿಡಿ. ಮರದ ಮಣೆಯನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕಾಗುತ್ತೆ. ಇನ್ನು ಆ ಒಂದು ಮಣೆಯ ಮೇಲೆ ಅಕ್ಕಿ ಇಟ್ಟಿರ್ತೀರಲ್ವ, ಒಂದು ತಟ್ಟೆ ಇಟ್ಟಿರ್ತೀರಲ್ವ, ತಟ್ಟೆಯನ್ನು ಇಟ್ಟುಬಿಟ್ಟು ಆ ತಟ್ಟೆಯಲ್ಲಿ ಅಕ್ಕಿಯನ್ನು ಸಮನಾಗಿ ಹರಡಿ, ಅಂದರೆ ಲಕ್ಷ್ಮೀ ಚೊಂಬು ಕದಲಬಾರ್ದು, ಸಮನಾಗಿ ಅಕ್ಕಿಯನ್ನು ತಟ್ಟೆ ಮೇಲೆ ಹರಡಬೇಕಾಗುತ್ತೆ. ಅದಾದ ನಂತರದಲ್ಲಿ ಚೊಂಬನ್ನು ಇಡಿ. ಅದ್ರ ಮೇಲೆ ಒಂದು ಅಕ್ಕಿಯನ್ನು ಹಾಸಿರ್ತೀರಲ್ವ, ಅದ್ರ ಮೇಲೆ ಚೊಂಬನ್ನು ಇಡಿ. ಚೊಂಬಿಗೆ ಹೊರಗಿನಿಂದ ಅರಿಶಿನ ಕುಂಕುಮವನ್ನು ಹಚ್ಚಿ, ಮತ್ತು ಒಂದು ಅಕ್ಕಿ ಫಸ್ಟು ಇಟ್ಟಿರ್ತೀರಲ್ವ ನೀವು, ಆ ಒಂದು ಅಕ್ಕಿ ಮೇಲೆ ಸ್ವಸ್ತಿಕನ್ನು ಬರೆದು ತಟ್ಟೆ ಮಧ್ಯೆ ಆ ಒಂದು ಚೊಂಬನ್ನು ಇಟ್ಬಿಡಿ. ಅಂದರೆ ಇವಾಗ ನೀವು ಅಕ್ಕಿಯನ್ನು ಹರಡಿರ್ತೀರಲ್ವ, ಅದ್ರ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಿ ಅದರ ಮೇಲೆ ಚೊಂಬನ್ನು ಇಟ್ಟು, ಚೊಂಬಿಗೆ ಹೊರಗಿನಿಂದ ಅರಿಶಿನ ಕುಂಕುಮವನ್ನು ಹಚ್ಚಿ ಚೊಂಬನ್ನು ಸ್ಥಾಪನೆಯನ್ನು ಮಾಡಿ. ಅದಾದ ನಂತರ ಚೊಂಬಿನೊಳಗೆ ನೀರು, ಶುದ್ಧವಾದಂತಹ ನೀರನ್ನು ಹಾಕಿ, ನಾಣ್ಯವನ್ನು ಹಾಕಿ, ಏಲಕ್ಕಿಯನ್ನು ಹಾಕಿ, ಕವಡೆಯನ್ನು ಹಾಕಿ, ಲವಂಗವನ್ನು ಹಾಕಿ, ಅಕ್ಷತೆ, ಅರಿಶಿನ ಕುಂಕುಮ, ಒಂದು ಹೂವನ್ನು ಹಾಕಿ ಬಿಡಿ ಚೊಂಬೊಳಗೆ. ಅದಾದ ನಂತರದಲ್ಲಿ
ಚೊಂಬಿನ ಮೇಲೆ ನಾನು ಹೇಳಿದ್ನಲ್ವ 5, 7 ಅಥವಾ 9 ಮಾವಿನ ಎಲೆ ಅಥವಾ ವೀಳ್ಯದೆಲೆ ಯಾವುದಾದ್ರೂ ಎಲೆಗಳನ್ನು ಅದ್ರ ಮೇಲೆ ಇಟ್ಟುಬಿಡಿ. ಅದಾದ ನಂತರದಲ್ಲಿ ಅರಿಶಿನ ಕುಂಕುಮವನ್ನು ಹಚ್ಚಿದ ತೆಂಗಿನಕಾಯಿಯನ್ನು ಅದ್ರ ಮೇಲೆ ಇಡಬೇಕಾಗುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ಅರಿಶಿನ ಕುಂಕುಮವನ್ನು ಹಚ್ಚಿ ಅರಿಶಿನ ಕುಂಕುಮವನ್ನು ಕಾಯಿಗೆ ಹಚ್ಚಿಬಿಟ್ಟು ಆ ಒಂದು ಚೊಂಬು ಎಲೆ ಇಟ್ಟಿರ್ತಕ್ಕಂತಹ ಚೊಂಬಿಗೆ ಇರಿಸ್ಬಿಡಿ. ಅದಾದಮೇಲೆ ತೆಂಗಿನಕಾಯಿಗೆ ಮುಖವಾಡವನ್ನು ಕಟ್ಟಿ, ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂತಹ ಮುಖವಾಡವನ್ನು ತೆಂಗಿನಕಾಯಿಗೆ ಕಟ್ಟಿ ಸೀರೆಯನ್ನು ಉಡಿಸ್ಬಿಟ್ಟು ಆಭರಣಗಳನ್ನು ಹಾಕಿ ಅದಾದ ನಂತರದಲ್ಲಿ ಹೂವಿನ ಹಾರದಿಂದ ಶೃಂಗರಿಸಿ ಈ ಒಂದು ಕಲಶವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಸ್ಥಾಪನೆಯನ್ನು ಮಾಡೋದು ತುಂಬ ಒಳ್ಳೆಯದು. ನಂತರ ಇದೆಲ್ಲ ಆದ ನಂತರದಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಥರ ನೀವು ದೇವಿಗೆ ಪೂಜೆಯನ್ನು ಮಾಡ್ತೀರಾ ಅಂದರೆ ತೆಂಗಿನಕಾಯಿ ಒಡೆಯೋದಾಗಿರ್ಬೋದು, ಬಾಳೆಹಣ್ಣಿನ ನೈವೇದ್ಯ, ಊದ್ಗಡ್ಡಿ, ಕರ್ಪೂರ, ಆಮೇಲೆ ಪಂಚಾರ್ತಿ ಇವನ್ನೆಲ್ಲ ಮಾಡಿಬಿಟ್ಟು ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಇಟ್ಟಾದ ನಂತರ ಲಕ್ಷ್ಮೀ ಪೂಜೆ ಸಂಪೂರ್ಣ ಆಗುತ್ತೆ. ಇದಾದ ನಂತರದಲ್ಲಿ ವಿಸರ್ಜನೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಪೂಜೆ ಮುಗಿದ ಮರುದಿನ ಬೆಳಗ್ಗೆ ಅಥವಾ ಸಂಜೆ ವಿಸರ್ಜನೆಯನ್ನು ಮಾಡಲಾಗುತ್ತದೆ. ಅಂದರೆ ಪೂಜೆಯ ದಿನ ಯಾವುದೇ ಕಾರಣಕ್ಕೂ ವಿಸರ್ಜನೆಯನ್ನು ಮಾಡಬಾರ್ದು. ಪೂಜೆ ಮುಗಿದ ಮರುದಿನ ಬೆಳಗ್ಗೆ ಅಥವಾ ಸಂಜೆ ವಿಸರ್ಜನೆಯನ್ನು ಮಾಡಬೇಕಾಗುತ್ತೆ. ಇನ್ನು ಪೂಜೆ ಮುಗಿಸಿ ಅದೇ ಸಮಯದಲ್ಲಿ ದೇವಿಗೆ ನಮಸ್ಕಾರವನ್ನು ಮಾಡಿ ಕಲಶವನ್ನು ಸ್ವಲ್ಪ ಉತ್ತರ ದಿಕ್ಕಿಗೆ ಕದಲಿಸಬೇಕಾಗುತ್ತೆ. ಪೂಜೆ ಮುಗಿದ ನಂತರ ಕಲಶವನ್ನು ಸ್ವಲ್ಪ ಉತ್ತರ ದಿಕ್ಕಿಗೆ ಕದಲಿಸಬೇಕಾಗುತ್ತೆ. ಇನ್ನು ಕಲಶದ ಒಳಗೆ ಇರ್ತಕ್ಕಂತಹ ನೀರನ್ನು ಗಿಡಗಳಿಗೆ ಹಾಕಿ ಮತ್ತು ಮನೆಗೆ ಸ್ವಲ್ಪ ಚಿಮುಕಿಸ್ಬೇಕಾಗುತ್ತೆ. ಮತ್ತು ಅದಕ್ಕೆ ಯೂಸ್ ಮಾಡ್ತಕ್ಕಂತಹ ಅಕ್ಕಿಯನ್ನು ಪಾಯಸವನ್ನು ಮಾಡಬೇಕಾಗುತ್ತೆ. ಇಟ್ಟಂತಹ ತೆಂಗಿನಕಾಯಿಯನ್ನು ಸಿಹಿ ತಿಂಡಿ ಅಥವಾ ಪಾಯಸಕ್ಕೆ ಇದನ್ನು ಬಳಕೆಯನ್ನು ಮಾಡಬೇಕಾಗುತ್ತೆ. ಇದಿಷ್ಟು ಹೇಗೆ ವಿಸರ್ಜನೆಯನ್ನು ಮಾಡಬೇಕು ಅಂತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶಗಳು ಯಾವ್ಯಾವು ಅಂತಂದರೆ, ಕಲಶವನ್ನು ಯಾವಾಗಲೂ ಕೂಡ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಸ್ಥಾಪಿಸುವುದು ಶ್ರೇಷ್ಠ. ದೇವಿಯ ಹಿಂಭಾಗದಲ್ಲಿ ಒಂದು ಸಣ್ಣ ಕನ್ನಡಿಯನ್ನು ಇಡುವುದು ಶುಭ ಸಂಕೇತ. ನಾಣ್ಯಗಳನ್ನು ಹಣದ ಪೆಟ್ಟಿಗೆ ಅಥವಾ ಬೀರುವಿನಲ್ಲಿ ಇಡಬೇಕಾಗುತ್ತೆ. ಇದಿಷ್ಟು ವರಮಹಾಲಕ್ಷ್ಮಿ ಕಲಶದ ಸಂಪೂರ್ಣ ವಿವರ. ಹೇಗೆ ಇಡಬೇಕು, ಹೇಗೆ ಸ್ಥಾಪನೆಯನ್ನು ಮಾಡಬೇಕು, ಸಾಮಗ್ರಿಗಳೇನೇನು ಬೇಕು ಮತ್ತು ಹೇಗೆ ವಿಸರ್ಜನೆಯನ್ನು ಮಾಡಬೇಕು ಅಂತಕ್ಕಂತಹ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.